ಈ ಮೂವಿನ ಪ್ರಾಪಗಂಡ ಅಂತಾರೆ. ಇಟ್ಸ್ ಅ ವೇಕಪ್ ರಿಯಾಲಿಟಿ. ಮನೆಗ್ ಬಂದ್ ಯಾವತ್ ಅವ್ರು ಬಾಂಬ್ ಹಾಕಲ್ವೋ ಅಲ್ಲಿ ತನಕ ನಮ್ ಜನರು ಎಚ್ಚೆತ್ಕೊಳಲ್ಲ. ಈ ಇಸ್ಲಾಮಿಕ್ ಇನ್ವೇಷನ್ ಗೆ ಒಂದು ಅಂತ್ಯ ಅನ್ನೋದೇ ಇಲ್ವಾ? ಮತ್ ಅದ್ ಎಂತ ಧರ್ಮ? ಅಲ್ಲಾಹಿಲ್ಲಿಲ್ಲಾಹ, ಅಲ್ಲಾ ಬಿಟ್ರೆ ಇನ್ನೊಂದ್ ದೇವ್ರಿಲ್ಲ ಅಂತ. ಹಂಗ ನಮ್ ದೇವ್ರೆಲ್ಲ ಏನು? ಈಗ ಇದ್ ಬಂತು, ನಾಳೆ ಟಿಪ್ಪು ಅನ್ನೋ ಒಂದ್ ಮೂವಿ ಬರ್ತಿದೆ. ಇವೆಲ್ಲ ಒಂದು ದಾರಿ. ಕೇರಳ 10 ವರ್ಷದಿಂದ ಇದ್ದಿದ್ ಸಿಎಂ ಹೇಳಿದ್ರು ಇನ್ 20 ವರ್ಷದಲ್ಲಿ ಇಸ್ಲಾಮಿಕ್ ಸ್ಟೇಟ್ ಆಗತ್ತೆ ಅಂತ. ಅಲ್ಲಿ ನಡೀತಿರೋ ಶಾರಿಯಾ ಲಾ. ಇನ್ ವಿಚ್ ಡೈರೆಕ್ಷನ್ ಆರ್ ವಿ ಹೆಡ್ಡಿಂಗ್? ಈ ಇಸ್ಲಾಮಿಕ್ ಇನ್ವೇಷನ್ ಗೆ ಒಂದು ಅಂತ್ಯ ಅನ್ನೋದೇ ಇಲ್ವಾ? ಸೈನಿಕರ ಮೇಲೆ ಕಲ್ಲು ಹೊಡೆದ್ರು, ಇಲ್ಲಿ ಪಾದ್ರಾಯನ್ಪುರ ಡಿಜೆ ಹಳ್ಳಿಲೆಲ್ಲ ಗಲಾಟೆ ಮಾಡಿದ್ರು. ಸೊ ಅದನ್ನೇ ಕರ್ನಾಟಕದಲ್ಲಿ ನಾವೇನು ತಗೊಳ್ಳಿಲ್ಲ ಆಕ್ಷನ್ ಅಂತ ರಿಪೀಟ್ ಆಗೋ ಚಾನ್ಸಸ್ ಇದೆಯಾ? 100% ಆಗುತ್ತೆ. ನೀವು ಡಿಜೆ ಹಳ್ಳಿ ರಿಯರ್ಸ್ ಬಗ್ಗೆ ಹೇಳಿದ್ರ ಅಲ್ವಾ? ವೆಸ್ಟ್ ಬೆಂಗಾಲ್ ದುರ್ಗಾ ಪೂಜಾ ಟೈಮಲ್ಲಿ ಆಗಿದ್ದ ವೈಲೆನ್ಸ್ 2 ವರ್ಷದಿಂದ ಅಲ್ಲಿಗೆ ಇಮಿಗ್ರೇಟ್ ಆಗ್ತಿರೋದು ರೋಹಿಂಗ್ಯಾ ಮುಸ್ಲಿಮ್ಸ್. ಮಮತಾ ಬ್ಯಾನರ್ಜಿ ಏನ್ ಮಾಡ್ತಿದ್ದಾರೆ? ಶಿ ಇಸ್ ನಾಟ್ ಅಲೋವಿಂಗ್ ಅಥೆಂಟಿಕೇಶನ್ ಆಫ್ ಆಧಾರ್ ಕಾರ್ಡ್. ಶಿ ಇಸ್ ಫಿಯರಿಂಗ್ ಹರ್ ವೋಟ್ ಬ್ಯಾಂಕ್ ವುಡ್ ಗೋ ಮಿಸ್ಸಿಂಗ್. ಆ ರೋಹಿಂಗ್ಯಾ ಮುಸ್ಲಿಮ್ಸ್ ನಾರ್ತ್ ಈಸ್ಟ್ ಡೆಲ್ಲಿಲಿ ಬರ್ತಿದ್ದಾರೆ. ಇವತ್ತಿಗೂ ನಾರ್ತ್ ಈಸ್ಟ್ ಡೆಲ್ಲಿಲಿ ಹಿಂದೂ ಫ್ಯಾಮಿಲೀಸ್ ರೂತ್ಲೆಸ್ಲಿ ವೆಕೇಟ್ ಮಾಡ್ತಿದ್ದಾರೆ. ಅಲ್ಲಿ ಬದುಕಕ್ ಆಗ್ತಿಲ್ಲ. ನೀವು ಅವ್ರದ್ದು ಮುಸ್ಲಿಮ್ಸ್ ತುಂಬಾ ಸಿಂಪಲ್ ಸ್ಟ್ರಾಟಜಿ. ಒಂದ್ ಏರಿಯಾಗೆ ನೀವು 15 ವರ್ಷದಿಂದ ಆ ಏರಿಯಾದಲ್ಲಿ ಇರ್ತಿರೋದು ಹಿಂದೂ ಕಾಲೋನಿ ಆಗಿರುತ್ತೆ. ಒಂದ್ ಫ್ಯಾಮಿಲಿ ಬರುತ್ತೆ, ಇಡೀ ಕಾಲೋನಿ ಅವ್ರ ಮುಸ್ಲಿಂ ಕಾಲೋನಿ ಆಗುತ್ತೆ. ಅವ್ರು ಎಷ್ಟು ಗಲೀಜ್ ಮಾಡ್ತಾರೆ ಆ ಏರಿಯಾ ಅಂದ್ರೆ ನಿಮ್ಗೆ ಅಲ್ಲಿ ಇರಕ್ ಆಗದೆ ಬಿಟ್ಟು ಹೋಗ್ತೀರಾ. ದಿಸ್ ಇಸ್ ದೇರ್ ಸಿಂಪಲ್ ಸ್ಟ್ರಾಟಜಿ. ಡಿಜೆಹಳ್ಳಿ ರಿಯಾಟ್ಸ್ ಆಯ್ತು, ಕಾಶ್ಮೀರ್ ಜಿನೋಸೈಡ್ ಆಯ್ತು, ವೆಸ್ಟ್ ಬೆಂಗಾಲ್ ರಿಯಾಟ್ಸ್ ಆಯ್ತು, ನಾರ್ತ್ ಈಸ್ಟ್ ಡೆಲ್ಲಿ ಆಯ್ತು, ಕೇರಳ. ಇಟ್ಸ್ ಅ ಬಿಗ್ ಥಿಂಗ್. ಮನೇಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಬೇಕು. ಈ ಮೂವಿನ ಪ್ರಾಪಗಂಡ ಅಂತಾರೆ. ಇಟ್ಸ್ ಅ ವೇಕಪ್ ರಿಯಾಲಿಟಿ. ಯಾರು ನಂಬ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ ನಮ್ಮ ಹಿಂದೂ ಧರ್ಮದ ಶಿಕ್ಷಣ ಮಕ್ಳಿಗೆ ಸಣ್ಣ ವಯಸ್ಸಿನಲ್ಲಿ ಸಿಕ್ಕಿದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಅಂತ? ಮನೇಲಿ ಹೇಳ್ಕೊಡ್ಬೇಕು. ಎಕ್ಸಾಕ್ಟ್ಲಿ, ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರ. ಅವ್ರು ನೋಡಿ, ಒಂದು ಸಂಪ್ರದಾಯನು ಬಿಟ್ಕೊಡಲ್ಲ ಅವರು. ನಾವ್ ಯಾವಾಗ್ಲಿಂದ ರುದ್ರಾಕ್ಷಿ ಹಾಕೊಂಡು ಕುಂಕುಮ ಇಟ್ಕೊಂಡು ರೋಡಲ್ಲಿ ಓಡಾಡ್ತೀವೋ ಅವಾಗ ಎಚ್ಚೆತ್ಕೋತಾರೆ. ನಮ್ಮನ್ನ ನೋಡಿ ಇನ್ನಿಬ್ಬರು ಮಾಡ್ಕೋಬೇಕು. ಅವ್ರಲ್ಲಿ ನೋಡಿ ಏನನ್ನು ಬಿಟ್ಕೊಡಲ್ಲ. ನಾವ್ ಅದನ್ನ ಎಲ್ಲಿ ತನಕ ಮಾಡಲ್ವೋ ಅಲ್ಲಿ ತನಕ ಆಗಲ್ಲ. ಮತ್ ಅದ್ ಎಂತ ಧರ್ಮ? ಅಲ್ಲಾಹಿಲ್ಲಿಲ್ಲಾಹ, ಅಲ್ಲಾ ಬಿಟ್ರೆ ಇನ್ನೊಂದ್ ದೇವ್ರಿಲ್ಲ ಅಂತ. ಹಂಗ ನಮ್ ದೇವ್ರೆಲ್ಲ ಏನು? ಆ ಲೌಡ್ ಸ್ಪೀಕರ್ ಅಲ್ಲಿ ಅಜಾನ್ 5 ಸಲ ದಿನ ಕೇಳಕ್ಕೆ ಹಿಂಸೆ ಆಗತ್ತೆ. ನಮ್ದೊಂದು ಹನುಮಾನ್ ಚಾಲೀಸ ಹಾಕಕ್ ಬಿಡಲ್ಲ ಗವರ್ಮೆಂಟ್. ಯಾ ಕಡೆ ಹೋಗ್ತಿದೆ ಇದು? ಹಿಂದೂಸ್ತಾನ್ ಆಗ್ಬೇಕು. ಇನ್ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ, ಈಗ ಇಂಡಿಯಾದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 16% ಅಂತಾರೆ. ಬಟ್ ರೀಸೆಂಟ್ ಸರ್ವೆ ಪ್ರಕಾರ ಇಟ್ಸ್ ಅ ವೆರಿ ಇದು ಔಟ್ಡೇಟೆಡ್ ಸರ್ವೆ ಅಂತಾರೆ. ಇಟ್ಸ್ ಸಮಥಿಂಗ್ ಅರೌಂಡ್ 32%. ನೋಡ್ತಾ 50% ಆಗುತ್ತೆ. 50 ಬೇಡ, 40% ಆಗೋ ಅಷ್ಟೊತ್ರ ನಮ್ ಅಂಟಿಗೆ ಬಿಸಿ ಮುಟ್ಟಕ್ ಸ್ಟಾರ್ಟ್ ಆಗುತ್ತೆ. ಮನೆಗ್ ಬಂದ್ ಯಾವತ್ ಅವ್ರು ಬಾಂಬ್ ಹಾಕಲ್ವೋ ಅಲ್ಲಿ ತನಕ ನಮ್ ಜನರು ಎಚ್ಚೆತ್ಕೊಳಲ್ಲ. ನಿಮ್ಮಿಂದ ಎಷ್ಟಾಗತ್ತೋ ಅಷ್ಟು ಜನರಿಗೆ ರೀಚ್ ಮಾಡಿ, ಅಷ್ಟು ಜನರಿಗೆ ಅವೇರ್ನೆಸ್ ಮೂಡಿಸಿ. ಕಾಶ್ಮೀರ್ ಫೈಲ್ಸ್, ಟಿಪ್ಪು ಸುಲ್ತಾನ್ ಅಲ್ಲ ಅವನು, ಟಿಪ್ಪು. ಅವನು ಸಿಂಹನೂ ಅಲ್ಲ, ಏನೋ ಅಲ್ಲ. ಅವ್ನು ಕರ್ಕೊಂಡ ತಕ್ಷಣ ಅವ್ನು ಸಿಂಹ ಆಗಲ್ಲ. 8,000 ಮಂದಿರಗಳು ನೋಡ್ದಿದ್ದ ಅವನು. ಅವನ್ ಸತ್ತಾಗ ಅವನ ಅರಮನೆಯಲ್ಲಿ ಸಿಕ್ಕಿದ್ 380 ಹೆಂಗಸರು ಫ್ರಮ್ ದಿ ಏಜ್ ಆಫ್ 8 to 60. ಇವತ್ತಿಗೂ ಬ್ರಾಹ್ಮಿನ್ಸ್, ಅಯ್ಯಂಗಾರಿ ಬ್ರಾಹ್ಮಿನ್ಸ್ ಫ್ರಮ್ ಮೇಲ್ಕೋಟೆ, ದೇ ಡೋಂಟ್ ಸೆಲೆಬ್ರೇಟ್ ದೀಪಾವಳಿ. ನಮ್ಮ ಮನೆಗ್ ಬರ್ತಾರೋ? ನಮ್ ಮನೆಗ್ ಬೇಡ, ನಮ್ ಕಾಲೋನಿಗೆ ಬಂದ ತಕ್ಷಣ ಓಡಿಸಿ. ಅವ್ರಿಗೆ ಅವಕಾಶನೇ ಕೊಡ್ಬೇಡಿ. ದೇ ಹ್ಯಾವ್ ವೆರಿ ನಮ್ ಕಾಲೇಜಲ್ಲಿ ಆಗ್ತಿದ್ ಮಾಮ್. 2 of them were dating. ಹುಡುಗ ನಮ್ ಮುಂದೆ ಹೇಳ್ದ, ನೀನ್ ಮದ್ವೆ ಆದ್ಮೇಲೆ ಹೆಸರು ಚೇಂಜ್ ಮಾಡ್ಕೊಳಲ್ಲ ಅಂದ್ರೆ ಈಗ್ಲೇ ಹೇಳ್ಬಿಡು, ವಿಲ್ ಬ್ರೇಕಪ್ ಅಂತ. ನಾನ್ ಕಟ್ಟರ್ ಹಿಂದೂ, ನಾನು ಇದೆಲ್ಲ ನೋಡ್ಕೊಂಡು ಸುಮ್ನಿರಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಕಾನೂನು ನಮ್ ಪ್ರಕಾರ ಇಲ್ಲ. ಇಟ್ಸ್ ವೆರಿ ಈಸಿ ಟು ಕನ್ವರ್ಟ್ ಫ್ರಮ್ ಹಿಂದೂ ಟು ಮುಸ್ಲಿಂ. ಆದ್ರೆ ಆರ್ ಲಾ ಇಸ್ ಸೋ ಬಯಾಸ್ಡ್ ಅಗೇನ್ಸ್ಟ್ ಹಿಂದೂಯಿಸಮ್. ಇಟ್ಸ್ ವೆರಿ ಹಾರ್ಡ್ ಟು ಗೆಟ್ ಕನ್ವರ್ಟೆಡ್ ಬ್ಯಾಕ್ ಟು ಹಿಂದೂಯಿಸಮ್. ಸೊ ಅಂದ್ರೆ ಸಿಮಿಲರ್ ಸಿಚುವೇಶನ್ ಇವನ್ ವಿತ್ ಕ್ರಿಶ್ಚಿಯಾನಿಟಿ. ಒನ್ ಪೇಪರ್ ಸಿಗ್ನೇಚರ್ಸ್ ಹಾಕಿ, ಯುವರ್ ಅ ಕ್ರಿಶ್ಚಿಯನ್ ಟುಡೇ, ಬಟ್ ಟು ಗೆಟ್ ಕನ್ವರ್ಟೆಡ್ ಬ್ಯಾಕ್ ಟು ಹಿಂದೂ ಎಷ್ಟು ಕಷ್ಟ ಅಂದ್ರೆ, ನಮ್ ಕಾಲೋನಿಲಿ ಒಬ್ರು ಇದಾರೆ RSS ಕಾರ್ಯಕರ್ತರು. ಹಿ ಇಸ್ ವರ್ಕಿಂಗ್ ಡೇ ಇನ್ ಅಂಡ್ ಡೇ ಔಟ್ ಟು bring these people back who've been converted for just a rice bag. ಸೊ ಮನೇಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಹುಟ್ಟಿಸಿ, ಮನೇಲಿ ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಹುಟ್ಟಿಸಿ, ಮನೇಲಿ ಮಹಾರಾಣ ಪ್ರತಾಪ್ರನ್ನು ಹುಟ್ಟಿಸ್ರಿ. ಇವ್ರ ಕತೆಗಳನ್ನ ಚಿಕ್ಕ ವಯಸ್ಸಿಂದ ಹೇಳಿದ್ರೆ ಈ ತರ ಅವಘಡಗಳು ನಡೆಯಲ್ಲ. ನಾಳೆ ಕೇರಳ, ನಾಡಿದ್ದು ಅದ್ರ ಪಕ್ಕದಲ್ಲಿರೋ ಕರ್ನಾಟಕ, ನಾಡಿದ್ದು ಮಹಾರಾಷ್ಟ್ರ ಆಗಲ್ಲ. ಅದು ಶಿವಾಜಿ ಮಹಾರಾಜರದ್ದು ಹುಟ್ಟಿದ ಊರು, ಅಲ್ಲಾಗಲ್ಲ. ಹೈದರಾಬಾದ್ ಹೋಯ್ತು. ಎಚ್ಚೆತ್ಕೊಳ್ಳಿ. ಬೇಸಿಕಲಿ ನಥಿಂಗ್ ಎಲ್ಸ್. लाजिम है कि हम भी